ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ಮತ್ತೊಂದು ಪ್ರಾಪರ್ಟಿನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು ಒಂದು ಮಿನಿ ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ 10 ಮನೆಗಳಿದೆ, 10 ಫ್ಲಾಟ್ಸ್ ಅವೈಲೇಬಲ್ ಇನ್ ದಿಸ್ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಸೊ ಎಸ್ಪೆಷಲಿ ನೀವೇನಾದರೂ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಅದರಲ್ಲೂ ತುಂಬ ಜಾಸ್ತಿ ಫ್ಲಾಟ್ಸ್ ಇರ್ತಕ್ಕಂಥ ಪ್ರಾಪರ್ಟಿ ಬೇಡ, ಅರೌಂಡ್ ಒಂದು 5 to 10 ಹೌಸಸ್ ಇದ್ದರೆ ಸಾಕು, ಒಂದು 5 ರಿಂದ 10 ಯೂನಿಟ್ಸ್ ಇದ್ದರೆ ಸಾಕು. ಸೊ ಅದರಲ್ಲಿ 3 BHK ನಮಗೆ ಬೇಕಾಗಿದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ಸೊ ಡೆಫಿನೆಟಾಗಿ ಪ್ರಾಪರ್ಟಿ ನಿಮಗೆ ರಿಕ್ವೈರ್ಮೆಂಟ್ ತಕ್ಕಂಥ ಇದೆ. ಸೊ ಎದುರುಗಡೆ ಪಾರ್ಕ್ ಕೂಡ ಇದೆ, ಆ್ಯಂಡ್ ಎದುರುಗಡೆ ರೋಡ್ ಕೂಡ ಆಗಿದೆ, ಟಾರ್ ರೋಡ್ ಕೂಡ ಆಗಿದೆ. ಆ್ಯಂಡ್ ಲೊಕೇಶನ್ ಬಂದು ನಿಯರ್ ಬೈ ವಿದ್ಯಾರಣ್ಯಪುರ ಆ್ಯಂಡ್ ಲಾಸ್ಟ್ ಬಸ್ ಸ್ಟಾಪ್ಗೆ ತುಂಬ ಹತ್ರ ಆಗುತ್ತೆ ಪ್ರಾಪರ್ಟಿ. ಇತ್ತು ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ರ್ಯಾಂಡೆಡ್ ಬಿಲ್ಡರ್ಸ್ ಈ ಒಂದು ಅಪಾರ್ಟ್ಮೆಂಟ್ನ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ 3 BHK ಫ್ಲಾಟ್ಸ್ ಇದರಲ್ಲಿ ಅವೈಲೇಬಲ್ ಇದೆ. ಟೋಟಲ್ ನಿಮಗೆ 10 ಮನೆಗಳಿದೆ ಅದರಲ್ಲಿ ಒಂದಷ್ಟು ಆಗಿದೆ, ಒಂದಷ್ಟು ಖಾಲಿ ಇದೆ ಆ್ಯಕ್ಚುಲಾಗಿ. ಸೊ ಆಲ್ಮೋಸ್ಟ್ ನಿಮಗೆ ಈ ಪ್ರಾಪರ್ಟಿ ಬಂದು ನಿಮಗೆ 1280 ಸ್ಕ್ವೇರ್ ಫೀಟಿಂದ 1300 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾವರೆಗೂ ಬರುತ್ತೆ. ನಾನು ನಿಮಗೆ ಕಂಪ್ಲೀಟ್ ನಿಮಗೆ ಹೊರಗಡೆ ಎಲ್ಲ ಕಡೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಈಗ ಎಲಿವೇಶನ್ ತೋರಿಸ್ದೆ, ಪಾರ್ಕಿಂಗ್ ಏರಿಯಾ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಎಷ್ಟು ಪಾರ್ಕಿಂಗ್ ಏರಿಯಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಿಮಗೆ ಆಲ್ಮೋಸ್ಟು ನಿಮಗೆ 10 ಮನೆಗಳಿಗೆ 10 ಕಾರ್ ಪಾರ್ಕಿಂಗ್ ಕೊಡ್ತಾರೆ, ಒಂದಷ್ಟು 2 ವೀಲರ್ ಕೂಡ ಕೊಡ್ತಾರೆ. ಮನೆಗೆ ಒಂದು 2 ವೀಲರ್ ಅಂತೂ ಪಾರ್ಕಿಂಗ್ ಇದ್ದೇ ಇರುತ್ತೆ. ಸೊ 24/7 ನಿಮಗೆ ಸೆಕ್ಯೂರಿಟಿ ಇದೆ, 24/7 ಪವರ್ ಇದೆ, ಆ್ಯಂಡ್ 24/7 ನಿಮಗೆ ವಾಟರ್ ಸಪ್ಲೈ ಕೂಡ ಇದೆ. ಸೊ ನಿಮಗೆ ಓನ್ ಬೋರ್ವೆಲ್ ಕೂಡ ಇದೆ, ನಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ. ಸೊ ದಿಸ್ ಇಸ್ ಎಂಟ್ರಿ ಆ್ಯಕ್ಚುಲಾಗಿ, ಪ್ರಾಪರ್ಟಿ ಎಂಟ್ರಿ ಆ್ಯಕ್ಚುಲಿ. ನಿಮಗೆ ಇಲ್ಲಿ ಓನ್ ಬೋರ್ವೆಲ್ ಕಾಣಿಸ್ತಾ ಇರ್ಬೋದು. ಸೊ ನೀರಿಗೇನು ಸಮಸ್ಯೆ ಇಲ್ಲ. ಸೊ ಆ್ಯಕ್ಚುಲಿ ಸೊ ಬೋರ್ವೆಲ್ ತುಂಬ ಚೆನ್ನಾಗಿದೆ. ನೀರಿದು ಸಂಪ್ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ. ಒಂದಷ್ಟು ಫಿನಿಷಿಂಗ್ ಕೆಲಸಗಳಿದೆ. ಸೊ ಲಿಫ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ. ಸೊ ಕಂಪ್ಲೀಟ್ ನಿಮಗೆ 4 ಫ್ಲೋರ್ 5 ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಪ್ರಾವಿಷನನ್ನು ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಸ್ಟೇರ್ಕೇಸ್ ಪ್ರಾವಿಷನನ್ನು ಮಾಡಿದರೆ, ಈ ಕಡೆ ನಿಮಗೆ ಒಂದಷ್ಟು ಪಾರ್ಕಿಂಗ್ ಏರಿಯಾನ ಕೂಡ ಕೊಟ್ಟಿದ್ದಾರೆ. ಟೋಟಲ್ ನಿಮಗೆ 10 ಮನೆಗಳಿದೆ. ನಿಮಗೆ ಮೊದಲೇ ಹೇಳ್ದಂಗೆ ನಿಮಗೆ 10 ಯೂನಿಟ್ಸ್ ಇದೆ. ಸೊ ಬನ್ನಿ ಮೇಲ್ಗಡೆ ನಿಮಗೆ 3 BHK 1 ಯೂನಿಟನ್ನು ನಿಮಗೆ ಸ್ಯಾಂಪಲಾಗಿ ತೋರಿಸ್ತೀನಿ ಆ್ಯಕ್ಚುಲಿ. ಸೊ ಅದನ್ನು ನೀವು ನೋಡ್ಬೋದು, ಈ ಥರ ಇದೆ ಅಂತ ನಾನು ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 3 BHK ಫ್ಲಾಟ್ಸ್ನ ನೀವು ನೋಡ್ತಾ ಇದ್ದರೆ, 3 BHK ಅಪಾರ್ಟ್ಮೆಂಟ್ ನೋಡ್ತಾ ಇದ್ದರೆ, 3 BHK ಮನೆ ನೀವು ನೋಡ್ತಾ ಇದ್ದರೆ, ಸೊ ಡೆಫಿನೆಟ್ ಆಗಿ ಈಸ್ಟ್ ಫೇಸ್ ಇರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಾಗಿದ್ದು. ಸೊ ಈಸ್ಟ್ ಫೇಸ್ ಡೋರ್ ಅಂತ ಹೇಳ್ಬೋದು. ಸೊ ಬನ್ನಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ. ಸೊ ಆಲ್ಮೋಸ್ಟ್ ನಿಮಗೆ 1300 ಅಡಿ ಇದೆ ಆ್ಯಕ್ಚುಲಿ. ಸೊ ಬಿಲ್ಟಪ್ ಏರಿಯಾ ಇದು. ಸೊ ದೊಡ್ಡದಾಗಿರ್ತಕ್ಕಂಥ ಲಿವಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ 3 BHK 3 ಬೆಡ್ರೂಮ್ ಮನೆ ಇದೆ ಆ್ಯಕ್ಚುಲಾಗಿ. ಸೊ ವೆಟ್ರಿಫೈಡ್ ಟೈಲ್ಸ್ ಅಂತ ಹೇಳ್ಬೋದು. ಫ್ಲೋರಿಂಗು ಇಂಟೀರಿಯರ್ಸ್ ಎಲ್ಲ ಏನು ಮಾಡೋಲ್ಲ, ಇಂಟೀರಿಯರ್ಸ್ ಅಪಾರ್ಟ್ಮೆಂಟ್ ಸಪ್ರೇಟ್ ಆ್ಯಕ್ಚುಲಾಗಿ. ಸೊ ಎಂಟ್ರೆನ್ಸ್ ಮತ್ತೊಮ್ಮೆ ನಾನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಲಿವಿಂಗ್ ಏರಿಯಾ ಮತ್ತೊಮ್ಮೆ ನಾನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ ವಿಂಡೋಸ್ ಎಲ್ಲ UPVC ವಿಂಡೋಸ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ಇದು ದೇವ್ರ ಮನೆ ಅಂತ ಹೇಳ್ಬೋದು. ದೇವ್ರ ಮನೆಗೆ ನಿಮಗೆ ಟೀಕ್ ಡೋರನ್ನು ಹಾಕಿದ್ದಾರೆ. ಸೊ ದಿಸ್ ಇಸ್ ಕಿಚನ್ ಆ್ಯಕ್ಚುಲಾಗಿ. ನಮಗೆ ಎಷ್ಟು ಸ್ಪೇಷಸ್ ಆಗಿದೆ ನೋಡಿ ಆ್ಯಕ್ಚುಲಾಗಿ. ಸೊ ಕಿಚನ್ ಎಲ್ಲ ಕಂಪ್ಲೀಟ್ ನಿಮಗೆ ವುಡ್ ವರ್ಕು ಎಲ್ಲ ನೀವೇ ಮಾಡ್ಕೊಳ್ಬೇಕು. ಜಸ್ಟ್ ಫಿನಿಶ್ ಮಾಡಿ ಕೊಡ್ತಾರೆ ಅಷ್ಟೇ. ಸೊ ಇಂಟೀರಿಯರ್ಸ್ ಎಲ್ಲ ನೀವೇ ಮಾಡ್ಕೋಬೇಕು. ಸೊ ಬನ್ನಿ, ಇಲ್ಲೊಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಯುಟಿಲಿಟಿ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಡೋರ್ ಟೈಟ್ ಆಗಿದೆ ಅಂದ್ಕೊಳ್ತೀನಿ, ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೋಡೋಣ, ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಓಪನ್ ಆದರೆ ನಿಮಗೆ ತೋರಿಸಿ ಅದನ್ನು ಕೂಡ. ಒಂದಷ್ಟು ಏನೋ ಲಾಕ್ ಆಗಿದ್ದಂಗಿದೆ ಅಥವಾ ಏನೋ ಜಾಮ್ ಆಗಿದ್ದಂಗಿದೆ ಆ್ಯಕ್ಚುಲಾಗಿ, ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಓಪನ್ ಆಗ್ತಾ ಇಲ್ಲ. ಎಸ್, ಓಪನ್ ಆಯ್ತು. ಇವಾಗ ಒಂದಷ್ಟು ಜಾಮ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ನೋಡಿ ಯುಟಿಲಿಟಿ ಇದು. ಸೊ 3 BHK ಮನೆಗೆ ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿಯನ್ನು ಕೊಟ್ಟಿದ್ದಾರೆ. ಸೊ ಒಂದಷ್ಟು ನಿಮಗೆ ವಾಷಿಂಗ್ ಏರಿಯಾ ಅದು ಇದು ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೊಕೇಶನ್ ಬಂದು ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ವಿದ್ಯಾರಣ್ಯಪುರ. ಸೊ BBMP ನಾರ್ತ್ ಬೆಂಗಳೂರು ಅಂತ ಹೇಳ್ಬೋದು. ಈ ಸುತ್ತಲಾಗಿದೆ. ಸೊ ಲ್ಯಾಂಡ್ ನಿಮಗೆ A ಖಾತಾ ಆ್ಯಂಡ್ ಪ್ರಾಪರ್ಟಿ B ಖಾತಾ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ನಿಮಗೆ ರೆಡಿ ಟು ಮೂವ್ ಪ್ರಾಪರ್ಟಿ. ಓನ್ಲಿ 10 ಹೌಸಸ್ ಇರ್ತಕ್ಕಂಥ ಪ್ರಾಪರ್ಟಿ. ಎಸ್ 3 ಬೆಡ್ರೂಮ್ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದೆ ಆ್ಯಕ್ಚುಲಾಗಿ. ಸೊ ಇಲ್ಲಿ 2 ಬೆಡ್ರೂಮ್ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಸೊ ಕಾಮನ್ ವಾಶ್ರೂಮ್ ಜೊತೆಗೆ ಸೊ ಇಲ್ಲಿ 2 ಬೆಡ್ರೂಮ್ ಇದೆ. ಸೊ ಇಲ್ಲಿ ನಂಬರ್ 1 ಬೆಡ್ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇವಾಗ. ಸೊ 1 ಬೆಡ್ರೂಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ ಎಲ್ಲೂ ಕೂಡ ವುಡ್ ವರ್ಕನ್ನು ಮಾಡಿದ, ಮುಂಚೆ ಹೇಳಿದಂಗೆ ನನಗೆ ವುಡ್ ವರ್ಕ್ ಎಲ್ಲ ನೀವೇ ಮಾಡ್ಕೋಬೇಕು, ಅಥವಾ ಇಂಟೀರಿಯರ್ಸ್ನ ಹಿಡಿದು ಮಾಡ್ಕೋಬೇಕು. ಇಲ್ಲ ಅವರೇ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಅಪಾರ್ಟ್ಮೆಂಟ್ ಸಿಸ್ಟಮೇ ಹಾಗೆ, ನಿಮಗೆ ಎಲ್ಲರೂ ವುಡ್ ವರ್ಕ್ ಮಾಡಿಕೊಡಲ್ಲ. ಆ್ಯಸ್ ಇಟ್ ಈಸ್ ಪ್ರಾಪರ್ಟಿ ಕಂಡೀಷನ್ ಏನಿದೆ ಒಂದಷ್ಟು ಕ್ಲೀನ್ ಮಾಡಿ ಕೊಡ್ಬೋದು ಅಷ್ಟೇ, ಅಥವಾ ಒಂದು ಕೋಟ್ ಪೇಂಟಿಂಗ್ ಮಾಡಿಕೊಡ್ಬೋದು ಅಷ್ಟೇ. ಅದು ಬಿಟ್ಟು ನಿಮಗೆ ಬೇರೆನೂ ಮಾಡಿಕೊಡಲ್ಲ. ಸೊ ಇದು 3 BHK ಮನೆ. ಸೊ ನಿಮಗೆ ಮತ್ತೊಂದು ರೂಮ್ನ ತೋರಿಸ್ತಾ ಇದ್ದೀವಿ ನೋಡಿ. ಸೊ ಇಲ್ಲೊಂದು ರೂಮ್ ಕೂಡ ಇದೆ ಆ್ಯಕ್ಚುಲಾಗಿ. ಸೊ ಇಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಪಟ್ಟಿನ ಹೊಡೆದು ರೆಡಿ ಮಾಡಿ ಇಟ್ಟಿದ್ದಾರೆ. ಒಂದಷ್ಟು ಕೆಲಸಗಳು ಬಾಕಿ ಇದೆ, ಕ್ಲೀನಿಂಗ್ ಕೆಲಸಗಳೆಲ್ಲ ಬಾಕಿ ಇದೆ. ಇದು ನಿಮಗೆ ಲಾಸ್ಟ್ ಬೆಡ್ರೂಮ್ ಆ್ಯಕ್ಚುಲಾಗಿ. ಟೋಟಲ್ ನಿಮಗೆ 1300 ಅಡಿ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ವಿದ್ಯಾರಣ್ಯಪುರ ಲೊಕೇಶನಲ್ಲಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಸೊ ನಿಮಗೆ ಜಸ್ಟ್ 10 ಹೌಸಸ್ ಇರ್ತಕ್ಕಂಥ ಪ್ರಾಪರ್ಟಿ, 10 ಫ್ಲ್ಯಾಟ್ಸ್ ಇರ್ತಕ್ಕಂಥ ಪ್ರಾಪರ್ಟಿ. ಎಸ್ಪೆಷಲಿ ನೀವು ಪ್ರಾಪರ್ಟಿ
ಪರ್ಚೇಸ್ ಮಾಡಬೇಕು, ಅದು ನಿಯರ್ ಬೈ ಬಸ್ ಸ್ಟಾಪ್ ಇರಬೇಕು, ಒಂದು ಒಳ್ಳೆ ಲೊಕೇಶನ್ಸ್ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸೊ ಈ ಪ್ರಾಪರ್ಟಿನ ಡೆಫಿನೆಟಾಗಿ ವಿಸಿಟ್ ಮಾಡ್ಬೋದು. ಸೊ ಈ ಪ್ರಾಪರ್ಟಿ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟ್ ನಿಮಗೆ 1,10,00,000 ಹೇಳ್ತಾ ಇದ್ದರೆ ಸ್ಲೈಟ್ ನೆಗೋಷಿಯಬಲ್ ಕೂಡ ಆಗುತ್ತೆ. ನಿಮಗೆ 3 BHK ಫ್ಲಾಟ್ಸ್ ಅಂತ ಹೇಳ್ಬೋದು. ಸೊ ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಗಮನಿಸ್ಬೋದು ನೀವು. ಸೊ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಕಂಪ್ಲೀಟ್ ನಿಮಗೆ ಲಿವಿಂಗ್ ಏರಿಯಾ ಈಸ್ಟ್ ಫೇಸ್ ಡೋರ್. ಆ್ಯಕ್ಚುಲಿ ವಾಸ್ತು ಪ್ರಕಾರ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದರೆ ವೆಟ್ರೋಫೈಡ್ ಫೋರೇಜ್ ಅಂತ ಹೇಳ್ಬೋದು. ಆ್ಯಂಡ್ ವಿಂಡೋಸ್ ಎಲ್ಲ UPVC ಅಂತ ಹೇಳ್ಬೋದು. ಎಂಟ್ರೆನ್ಸ್ ನಿಮಗೆ ಈಸ್ಟ್ ಫೇಸ್ ಅಂತ ಹೇಳ್ಬೋದು. ಸೊ ಒಂದಷ್ಟು ನಿಮಗೆ ಫಿನಿಶಿಂಗ್ ಆಗಬೇಕು ಇನ್ನೂ ಕೂಡ. ಎಂಟ್ರೆನ್ಸಲ್ಲಿ ನಿಮಗೆ ಎಲ್ಲ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ. ಸೊ ಒಂದಷ್ಟು ಲಾಸ್ಟ್ ಫೈನಲ್ ಟಚಪ್ಗಳೆಲ್ಲ ಈ ಬಾಕಿ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡ್ರೆ ನಿಮಗೆ ಸೊ ಆರಾಮಾಗಿ ನೀವು ಬರ್ಬೋದು. ಸೊ ಲಿಫ್ಟ್ ಎಲ್ಲ ರಿಪೇರಿ ಮಾಡ್ತಾ ಇದ್ದಾರೆ, ಲಿಫ್ಟ್ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಒಂದಷ್ಟು ಫೈನಲ್ ವರ್ಕ್ ಮಾತ್ರ ಬಾಕಿ ಇದೆ. ಸೊ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡ್ರೆ ಒಂದಷ್ಟು ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಬನ್ನಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸೊ ಫ್ಲಾಟ್ನ ಪರ್ಚೇಸ್ ಮಾಡಬೇಕು ಅನ್ನೋವಂಥವ್ರು ಸೊ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.